ಪಕ್ಕದ ಮನೆ ಹುಡುಗ. ಏನು ತಿಂತಾ ಇದೆಯಾ ಮನೆ? ನನ್ನ ಜೊತೆ ಇಲ್ಲಿ ರಾಗಿನೂ ಕಡಲೆಪುರಿ ಅಕ್ಕಿ ಎಲ್ಲ ಒಣಗಿಸಿದ್ದೀವಿ. ಅದ್ರ ಜೊತೆಗೆ ನಾನು ಬರ್ತೀನಿ ಅಂತ ಬಂದವನೇ. ಒಂದು ಛತ್ರಿ ಇಟ್ಬಿಟ್ಟು ತಿನ್ನೋಕ್ಕೆ ಮಿಕ್ಸರ್ ಕೊಟ್ಟಿದ್ದೀವಿ. ತಿನ್ಕೋಂತ ಕೂತಿದ್ದಾನೆ ಅಲ್ಲ ಮನೆಗೆ ಹೋಗಿಲ್ಲ. ಇಲ್ಲೇ ಕೂತ್ಕೊತೀಯಾ? ನೋಡಿ ಇಲ್ಲೆಲ್ಲ ಬೆವ್ತೋಗೈತಲ್ಲ ಇಲ್ಲೆಲ್ಲ ಬೆವ್ತೋಗೈತೆ ನೋಡಿ ಶೆಕೆಗೆ. ಅಷ್ಟು ಬಿಸಿಲು ಹೊಡಿತೈತೆ. ತಿನ್ನು. ಛತ್ರಿ ಹಿಡ್ಕೊಂಡು ಬಿಸಿಲಲ್ಲಿ ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು. ಹಾಗಾಗಿ ಛತ್ರಿ ಹಿಡ್ಕೊಂಡು ಅಲ್ಲ ನೋಡಿ ಗೈಸ್, ಅವ್ರ ಅಮ್ಮ ಬಂದು ಅಂತ ಹೇಳ್ಬಿಟ್ಟು ಅಲ್ಲಿ ಕೂತಿದ್ದವನು ಇಲ್ಲಿ ಬಂದು ಕೂತವನು ಇವಾಗ ಅವ್ರ ಅಮ್ಮನ ಜೊತೆ. ಏನು ತಿಂದ ನೀನು? ನೀವು ಅಮ್ಮನಿಗೆ ಹೇಳ್ದ? ಮಿಕ್ಸರ್ ತಿಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನಾನು ಮನೆಯಿಂದ ಸೀದಾ ನಮ್ಮ ನಾದಿನಿ ಮನೆಗೆ ಹೋಗೋಣ ಅಂತ ಹೇಳಿ ಕೊಟ್ವಿ. ಹೋಗೋವಾಗ ಮಧ್ಯಾಹ್ನ ಅಷ್ಟು ಟ್ರಾಫಿಕ್ ಇರಲ್ಲ ಅಂದ್ಕೊಂಡ್ವಿ. ಬಟ್ ಮಧ್ಯಾಹ್ನ ತುಂಬ ಟ್ರಾಫಿಕ್ಕು. ಅದು ಬೇರೆ ಬಿಸಿಲಿತ್ತಲ್ವ, ಬೆಳಿಗ್ಗೆ ಎಲ್ಲ ರಾಗಿ ಅಕ್ಕಿ ಅದೆಲ್ಲ ಒಣಗಿಸಿದ್ದೆ. ಸೊ ಹಾಗಾಗಿ ಬಿಸಿಲಿತ್ತಲ್ಲ ಅಂತ ಹೇಳಿ ಆಟೋ ಬುಕ್ ಮಾಡ್ಕೊಂಡು ಹೊರಟೋದ್ವಿ, ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ. ಸೊ ಅಲ್ಲಿ ಹೋದ್ಮೇಲೆ ಏನೇನಾಯಿತು, ಎಲ್ಲಿಗೆ ಹೋಗಿದ್ದೆ, ಯಾರೆಲ್ಲ ಸಿಕ್ಕಿದ್ರು ಅಂತ ಹೇಳಿ ತೋರಿಸ್ತೀನಿ. ನಾನು ನಮ್ಮ ನಾದಿನಿ ಮನೆಗೆ ಬಂದಿದ್ದೀನಿ. ಸೊ ಈಗ ಅವರು ಗುಡ್ ಬಾಸ್ಕೆಟಿಗೆ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಅವರು ಏನೇನು ತೊಗೊತಾರೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಗೈಸ್, ನಾವು ಬಿಗ್ ಮಾರ್ಕೆಟ್ ಬಂದಿದ್ದೀವಿ. ನೋಡಿ ಗೈಸ್, ಏನೇನೆಲ್ಲ ತಗೊತಾರೆ ಇವರು ಇವಾಗ. ಕುಣಿಸ್ಲಿಕ್ಕೆ ಬೇಡ, ಸ್ವಲ್ಪ ಎಕ್ಸಲ್ ಮ್ಯಾಟ್ರಿಸ್ ಆಫರ್. शाम तेच गो मच्छी काय खावं गंदगा दिसायचं ग छोड अब काय छान उरलेलं हातराज का म्हणजे काय ऑफर काय चेन येतो नाही हां बाय वन गेट 83 ರೂಪಾಯಿಗೆ 83 ले जा ಅದೇ ಬೇಕಾ ಬೇರೆದು ಬೇಕಾ दूध पिको ನೋಡಿ ಸುತ್ತಾಡ್ತಾರೆ ಓಡಾಡ್ತವ್ರೆ ಏನು ಬೇಕು ಏನು ತಗೋಬೇಕು ಅಂತೇಳಿ. पैकेट चीनी 5 रुपये 10 रुपये ये कहीं ये का तो पूरी ब्रू सनराइज वैसे मत
ತೋಟಕ್ಕೆ ನಾವಿವಾಗ ಬಂದ್ವಿ. ನಾನು ರೈತರ ತೋಟನ ಹಳ್ಳಿ ತೋಟ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಹಳ್ಳಿ ತೋಟ ಅಂದ್ಬಿಟ್ಟಿದ್ದೆ. ಸೊ ಇದು ರೈತರ ತೋಟ. ಹಣ್ಣು ಕಮ್ಮಿ ಅವ ಇಲ್ಲ, ಸೇಮು 269. ಆಪಲ್ ರೇಟ್ ನೋಡಿದ್ರೆ ಗಗನಕ್ಕೆ ಎಲ್ಲ ಫ್ರೆಶ್ ಇದೆ. ಚೆನ್ನಾಗಿದ್ದಾವೆ. ಎಷ್ಟು 58 ಎಲ್ಲ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ರೇಟ್ ಜಾಸ್ತಿ ಇರುತ್ತೆ. ಇವಾಗ ಇವರಲ್ಲಿ ಎಲ್ಲ ಫ್ರೆಶ್ ಆಗಿರುತ್ತೆ, ಕಮ್ಮಿ ರೇಟು. ಚೆನ್ನಾಗಿದೆ ಐಟಮ್ಸ್ ಎಲ್ಲ, ಏನು ಬೇಕಿದ್ರೂ ತಗೋಬೋದು. ಅಂದರೆ ಫ್ರೂಟ್ಸ್ ರೇಟು ಎಲ್ಲ ಕಡೆನೂ ಜಾಸ್ತಿ ಇದೆ, ಬಟ್ ಇಲ್ಲಿ ವೆಜಿಟೇಬಲ್ಸು ಮತ್ತು ಸೊಪ್ಪು ಏನಿದೆ ತರಕಾರಿಗಳು ಅವೆಲ್ಲ ಕಮ್ಮಿ ಇದೆ. ನೋಡಿ ಗೈಸ್, ಈಗಷ್ಟೇ ನಾವು ಮಾರ್ಕೆಟ್ಗೆ ಹೋಗಿ ಈಗ ಮನೆಗೆ ಬಂದ್ವಿ. ನೋಡಿ ನಮ್ಮ ಹುಡುಗಿ ಏನು ಸಿನ್ಸಿಯರಾಗಿ ಹೋಮ್ವರ್ಕ್ ಬರೀತಾವಳೆ, ಫುಲ್ಲು ತಲೆ ಕೆಡ್ಸ್ಕೊಂಡೆಲ್ಲ ಬರೀತಾವಳೆ ಹೋಮ್ವರ್ಕ್. ಇವನು ಸುಮ್ಮನೆ ಅಲಿತಾವನೆ ಗೈಸ್, ಸುಮ್ಮನೆ ಅಲಿತಾವನೆ. ಇಲ್ಲೋ ಬೈದಾನೆ ತೋರಿಸ್ತೀನಿ ಮನೆ, ಬರೀ ಬುಕ್ಕುಗಳು ಎತ್ತಾನೆ ಗೈಸ್. ಇವನು ಅವಳು ಬುಕ್ನೆಲ್ಲ ಎತ್ಕೊಂಡು ಏನೇನೋ ಮಾಡ್ತಾನೆ ಗೈಸ್. ಇಡೋ ಜಾಗದಲ್ಲಿ ಇಡೋ ಅಂತ ಹೇಳಿದ್ರೆ ಇಲ್ಲಿರೋದೆಲ್ಲ ತೀಟೆ ಮಾಡ್ತಾನೆ ಗೈಸ್. ಅಲ್ಲಿಡು. ಬನ್ನಿ ಗೈಸ್, ಒಬ್ರು ಏನೋ ಒಂದು ಮಸಾಲೆ ರುಬ್ತಾ ಇದ್ದಾರೆ, ತೋರಿಸ್ತೀನಿ. ಸ್ಟೈಲ್ ನೋಡಿ ಅವರು ಮಾಡೋದು, ಏನೋ ಸ್ಪೆಷಲ್ ಮಾಡೋದಕ್ಕೋಸ್ಕರ, ವಡೆ ಮಾಡೋದಕ್ಕೋಸ್ಕರ. ನೋಡಿ ನಾವು ಬಂದಿದ್ದೀವಿ ಅಂದ್ಬಿಟ್ಟು ಪಕ್ಕ ವಡೆ ಬಿಡ್ತಾ ಇದ್ದಾರೆ. ಇದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ನಾನು ಸಾಮಾನ್ಯವಾಗಿ ಲಕ್ಷ್ಮಿನ ಕೂರಿಸಲ್ಲ. ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲಿರುವಂತಹ ಪುಟ್ಟ ಲಕ್ಷ್ಮಿ, ಅದನ್ನು ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು. ಸೊ ಆ ಲಕ್ಷ್ಮಿನ ಅಲಂಕಾರ ಮಾಡಿ, ಸೊ ನೋಡಿ ಅದೇ ಲಕ್ಷ್ಮಿ ಅಲಂಕಾರ ಮಾಡಿ ವರ್ಷ ನಾನು ಲಕ್ಷ್ಮಿ ಕೂರಿಸೋ ಥರನೇ ಇಡ್ತೀನಿ. ಆದರೆ ಅದಕ್ಕೆ ಅಂತ ಹೇಳಿ ಕಳಶ ಇಡಲ್ಲ, ಮನೆ ಕಳಶ. ಅದು ಬಿಟ್ಟರೆ ಲಕ್ಷ್ಮಿನ ಕೂರಿಸಿ ಏನೇನು ಪ್ರಸಾದ ಮಾಡಬೇಕು ಅದೆಲ್ಲ ಮಾಡ್ತೀನಿ. ನಂದೇನಿದ್ರು ಬೆಳಿಗ್ಗೆ 5 ಗಂಟೆ ಅಷ್ಟರಲ್ಲಿ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗೋಗಿರುತ್ತೆ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿ ತುಂಬಾ ಖುಷಿ ಆಯಿತು. ಈ ಥರ ವರ್ಷಕ್ಕೊಮ್ಮೆ ಮಾಡೋದು. ನಾನು ಕೂರಿಸ್ಬೇಕು ಅಂದ್ಕೊಂಡಿದ್ದೀನಿ, ಆದರೆ ಈಗಲೇ ಬೇಡ, ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕು ನನಗೆ. ಸೊ ಹಾಗಾಗಿ ಆಗ ಕೂರ್ಸೋಣ ಅಂತ ಹೇಳ್ಬಿಟ್ಟು ಯಾವಾಗಲೂ ಇದು ವರ್ಷ ನಾನು ಸಿಂಪಲ್ಲಾಗಿ 5-6 ವರ್ಷದಿಂದ ಹೀಗೆ ಮಾಡ್ಕೊತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮದು ಇವತ್ತು ಮನೇಲಿ ವರಲಕ್ಷ್ಮಿ ಹಬ್ಬ ಮುಗೀತು. ಈಗ ನಾವು ಅಮ್ಮ ಮನೆಗೆ ಬಂದಿದ್ದೀವಿ. ಫ್ರೆಂಡ್ಸ್, ನಮ್ಮ ಹೇಮನಂದನ್ ಮಾತಾಡ್ತಾನಂತೆ. ಸೊ ಈಗ ಅವ್ನು ಮಾತಾಡ್ತಾನೆ, ನೋಡಿ ಮಾತಾಡ್ತೀನಿ. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿ ಇರಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು.